ನಮಸ್ಕಾರ ಆಚಾರ್ಯ ಹರಿ ಶ್ರೀನಿವಾಸ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹರೇನು सुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येयमाम्नायकेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्य विशद भाजालोल्लासोपहत सकलावद्यतमसे जगज्जन्मस्थेम प्रलयरचनाशील वपुषे नमो शेषाम्नाय स्मृतिहृदयदीप्ताय हरजे येन प्रादुरभावि भूमिवलजे व्यस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेनो व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ओं नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 138ನೆಯ ಸುಧಾಮೂಲ. ಏತದೇವ ಪ್ರಪಂಚಯತಿ ವ್ಯಾಪಾರ ಇತಿ ಅಂತ ಪ್ರಾರಂಭ ಆಗಿದೆ. ಈಗ ಅನುವ್ಯಾಖ್ಯಾನ ಶ್ಲೋಕವನ್ನ ನೋಡೋಣ. ವ್ಯಾಪಾರೋ ನಹಿ ಶಬ್ದಸ್ಯ ಪರಸ್ವಾರ್ಥ ಪ್ರಕಾಶನಾತ್ ಪುಮಾನಪ್ಯೇಕವಾರೋಕ್ತ್ಯ ಕೃತಕೃತ್ಯೋ ಯದಾ ಭವೇತ್ ಅನ್ವಯಸ್ಯ ಕಥಂ ಜ್ಞಾನಂ ಶಬ್ದಾರ್ಥತ್ವಂ ಯದಾಸ್ಯನ. ಇಲ್ಲಿವರೆಗೆ ಈ ಅನ್ವಯ ಅಂದ್ರೆ ಸಂಬಂಧ. ಅನ್ವಯ ಅನ್ನೋ ಶಬ್ದ ಪದೇ ಪದೇ ಶಾಸ್ತ್ರದಲ್ಲಿ ಬಳಸ್ತಾರೆ. ಅನ್ವಯ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಅಂದ್ರೆ ಈಗ ಕೈ ಎರಡು ಈ ಕಡೆ ಇಟ್ಕೊಂಡಿದೀವಿ. ಎರಡು ಕೈಗಳಿಗೆ ಸಂಬಂಧ ಇಲ್ಲ. ಯಾವಾಗ ಎರಡು ಕೈನ ಜೋಡಿಸ್ತೀವಿ ಆ ಎರಡು ಕೈಗೆ ಅನ್ವಯ ಸಂಬಂಧ ಬಂತು. ಯಾವ ಸಂಬಂಧ ಅಂದ್ರೆ ಸಂಯೋಗ ಸಂಬಂಧ, ಅದು ಸೇರ್ತು ಅಂತ ಅರ್ಥ. ಯಾವಾಗ ಎರಡು ಕೈಯನ್ನ ಬಿಡ್ತೀವಿ ಆಗ ಸಂಯೋಗ ಇಲ್ಲ, ಸಂಯೋಗ ಹೋಯ್ತು, ಸಂಬಂಧ ಹೋಯ್ತು ಅಂತ ಅರ್ಥ. ಹಾಗಾದ್ರೆ ಅನ್ವಯ ಅಂದ್ರೆ ಸಂಬಂಧ ಅಂತ ಅರ್ಥ. ಸಂಬಂಧ ಯಾವತ್ತು ಎರಡು ವಸ್ತುಗಳಿಗೆ ಸಂಬಂಧ ಇರುತ್ತೆ. ಯಾವುದೇ ಎರಡು ವಸ್ತು ಆಗ್ಲಿ, ಪುಸ್ತಕ ಮತ್ತೆ ಟೇಬಲ್ ತಗೊಂಡ್ರೆ ಟೇಬಲ್ ಮೇಲ್ ಪುಸ್ತಕ ಇದೆ,
ಅದ ಪುಸ್ತಕವನ್ನು ತೆಗೆದಿದೆ ಟೇಬಲ್ ಇಂದ, ಆ ಪುಸ್ತಕಕ್ಕೂ ಆ ಟೇಬಲ್ಗೂ ಸಂಬಂಧ ಇರಲ್ಲ, ಅನ್ವಯ ಇಲ್ಲ. ಹಾಗಾದ್ರೆ ಅನ್ವಯ ಬಹಳ ಮುಖ್ಯ. ಈಗ ಒಂದು ವಾಕ್ಯ ಹೇಳ್ತೀವಿ, ಮುಂದೆ ಇನ್ನೊಂದು ವಾಕ್ಯ ಹೇಳ್ತೀವಿ, ಎರಡು ವಾಕ್ಯಗಳಿಗೆ ಸಂಬಂಧ ಇರ್ಬೇಕು, ಅನ್ವಯ ಇರ್ಬೇಕು. ಅನ್ವಯ ಇಲ್ಲದೆ ಹೋದ್ರೆ ಆ ಎರಡು ವಾಕ್ಯದಿಂದ ಸರಿಯಾಗಿ ನಮಗೆ ಅರ್ಥ ಗೊತ್ತಾಗಲ್ಲ, ಉಪಯೋಗ ಇಲ್ಲ. ಪ್ರಕೃತ ಯಾವುದೇ ಒಂದು ವಾಕ್ಯ ತಗೊಳ್ಳೋಣ, ಪರ್ವತಃ ವನ್ಹಿಮಾನ್ ಅಂತ ವಾಕ್ಯ ತಗೊಂಡ್ವಿ. ಪರ್ವತ ಮತ್ತೆ ಬೆಂಕಿ, ಬೆಂಕಿ ಎಲ್ಲಿದೆ? ಪರ್ವತದಲ್ಲಿದೆ. ಪರ್ವತಕ್ಕೂ ಬೆಂಕಿಗೂ ಸಂಬಂಧ ಇದೆ. ಆದ್ರಿಂದ ಆ ಸಂಬಂಧವನ್ನ ತಿಳಿಸುವಂತ ಪದ ಯಾವುದು ಅಂತ ಪ್ರಶ್ನೆ ಮುಂದೆ ಬರುತ್ತೆ. ಅಂತೂ ಎರಡಕ್ಕೂ ಸಂಬಂಧ ಇರ್ಬೇಕು. ಈಗ ಉದಾಹರಣೆಗೆ ಒಬ್ರು ಒಂದ್ ವಾಕ್ಯವನ್ನು ತಿಳಿಸ್ತಾರೆ, ದಶ ದಾಡಿಮಾನಿ ಷಟ್ ಅಪೂಪಾಹ ಅಂತ ಒಂದು ಶಬ್ದ ಬಳಸ್ತಾರೆ. ದಶ ದಾಡಿಮಾನಿ ಷಡ್ ಅಪೂಪಾಹ ಅಂತ. ದಶ ಅಂದ್ರೆ 10, ದಾಡಿಮಾನಿ ಅಂದ್ರೆ ದಾಳಿಂಬ್ರೆ ಹಣ್ಣು ಅಂತ ಅರ್ಥ. ದಾಳಿಂಬ್ರೆ ಹಣ್ಣು, 10 ದಾಳಿಂಬ್ರೆ ಹಣ್ಣು. ಷಟ್ ಅಪೂಪಾಹ, ಅಪೂಪಗಳೆಷ್ಟಿದೆ? 6 ಅಪೂಪ ಇದೆ. ಇಷ್ಟು 6 ಅಪೂಪ, 10 ದಾಳಿಂಬ್ರೆ. ಇದು ಎರಡಕ್ಕೆ ಏನಾದ್ರು ಸಂಬಂಧ ಉಂಟಾ? ಯಾವುದೇ ಸಂಬಂಧ ಇಲ್ಲ ಎರಡಕ್ಕೂ. ಹಾಗಾದ್ರೆ ಅನ್ವಯ ಇಲ್ಲ. ಎರಡು ಶಬ್ದಗಳ ಅರ್ಥಗಳಿಗೆ ಇಲ್ಲಿ ಪರಸ್ಪರ ಸಂಬಂಧ ಇಲ್ಲ. ಸಂಬಂಧ ಇಲ್ಲದೆ ಹೋದ್ರೆ ಆಗ ಆ ಸಂಬಂಧ ತಿಳಿಸ್ಲಿಕ್ಕೆ ವಾಕ್ಯ ಹೇಳೋದು ನಾವು ವಸ್ತುತಃ. ಈಗ ರಾಮ ಕಾಡಿಗೆ ಹೋದ, ಕಾಡಿಗೆ ಹೋಗಿದ್ ರಾಮನೇ, ಸರಿ ಇದೆ. ಆಗ ನಾವು ಆ ರಾಮನು ಕಾಡಿಗೆ ಹೋದನು ಅನ್ನುವ ಎಲ್ಲ ಪದದ ಅರ್ಥಗಳಿಗೆ ಸಂಬಂಧ ಇದೆ ಪರಸ್ಪರ. ಈ ಸಂಬಂಧ ತಿಳಿಸ್ಲಿಕ್ಕೋಸ್ಕರನೇ ವಾಕ್ಯ ಹೇಳೋದು. ಅಂದ್ರೆ ವಾಕ್ಯ ಯಾಕೆ ನಾವು ಹೇಳೋದು ಅಂತಂದ್ರೆ ಸಂಬಂಧ ಗೊತ್ತಾಗ್ಲಿಕ್ಕೆ, ವಸ್ತುಗಳಲ್ಲಿ ಪರಸ್ಪರ ಸಂಬಂಧ ಇರೋದು ಗೊತ್ತಾಗ್ಲಿಕ್ಕೆ ನಾವು ವಾಕ್ಯವನ್ನ ಬಳಸ್ತೀವಿ. ಹೀಗೆ ಎಲ್ಲ ಕಡೆ ಸಂಬಂಧವನ್ನ ತಿಳಿಸ್ಲಿಕ್ಕೋಸ್ಕರನೇ ವಾಕ್ಯವನ್ನ ಬಳಸೋದು. ಅದು ಯಾವ್ದಾದ್ರೂ ವಾಕ್ಯ ಆಗ್ಲಿ. ಪರ್ವತೋ ವನ್ಹಿಮಾನ್ ಅಸ್ತಿ, ಪರ್ವತದಲ್ಲಿ ಬೆಂಕಿ ಇದೆ, ಪರ್ವತೇ ವನ್ಹಿರಸ್ತಿ. ಅಥವಾ ನದಿ ತೀರೆ ಪಂಚಫಲಾನಿ ಸಂತಿ, ನದಿಯ ತೀರದಲ್ಲಿ 5 ಹಣ್ಣುಗಳಿವೆ ಅಂತ ಯಾವುದೇ ವಾಕ್ಯವನ್ನ ಬಳಸಿದ್ರು ಕೂಡ ಆ ವಾಕ್ಯದ ಅರ್ಥಗಳಿಗೆ ಪರಸ್ಪರ ಸಂಬಂಧ ಇರುತ್ತೆ. ಆ ಸಂಬಂಧ ಗೊತ್ತಾಗ್ಲಿಕ್ಕೋಸ್ಕರ ನಾವು ವಾಕ್ಯಗಳನ್ನ ಬಳಸೋದು. ವ್ಯಾಪಾರೋ ನಹಿ ಶಬ್ದಸ್ಯ ಪರಸ್ವಾರ್ಥ ಪ್ರಕಾಶನ. ಈಗ ಏನಂದ್ರೆ ಯಾವುದೇ ವಾಕ್ಯ ಕೇಳಿದಾಗ್ಲೂ ನಮಗ್ ಸಂಬಂಧ ಗೊತ್ತಾಯ್ತು, ಪರಸ್ಪರ ಆ ವಸ್ತುಗಳಿಗೆ ಸಂಬಂಧ. ಎಲ್ಲಿ ಸಂಬಂಧ ಇಲ್ಲ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೇನೆ. ಒಂದು ಉದಾಹರಣೆ ಕೊಟ್ಟೆ, 6 ಅಪೂಪಗಳಿದೆ, ಈ ಕಡೆ 10 ದಾಳಿಂಬ್ರೆ ಹಣ್ಣಿದೆ, ಅದು ಎರಡಕ್ಕೂ ಸಂಬಂಧ ಇಲ್ಲ, ಆದ್ರೆ ಶಬ್ದ ಬಳಸ್ತೀವಿ. ದಶ ದಾಡಿಮಾನಿ ಷಡ್ ಅಪೂಪಾಹ ಅಂತ ಬಳಸ್ತೀವಿ. ಅದೇ ಯಾವಾಗ ಜಲೇನ ಸಿಂಚತಿ ವನ್ಹಿದ ಸಿಂಚತಿ ಅಂತ 2 ವಾಕ್ಯ ಬಳಸ್ತೀವಿ. ಜಲೇನ ಸಿಂಚತಿ ಅನ್ನೋದಕ್ಕೆ ಏನರ್ಥ? ನೀರಿಂದ ಸಿಂಪಡಿಸೋದು, ಅಂದ್ರೆ ಈ ಪ್ರೋಕ್ಷಣೆ ಮಾಡೋದು, ನೀರಿನ ಪ್ರೋಕ್ಷಣೆನ ಮಾಡುತ್ತಾರೆ, ಸಿಂಪಡಿಸೋದು. ಇದು ಜಲೇನ ಸಿಂಚತಿ ಎರಡಕ್ಕೂ ಹೊಂದಾವಣಿಕೆ ಇದೆ. ಯಾಕೆ? ಜಲ ನೀರು, ಸಿಂಪಡಿಸೋದು ಜಲವನ್ನ ಸಿಂಪಡಿಸ್ಬೋದು, ತೊಂದರೆ ಇಲ್ಲ. ಆದ್ರೆ ವನ್ಹಿನ ಸಿಂಚತಿ ಅಂತ ಒಬ್ಬ ಬಳಸ್ತ, ಅಂದ್ರೆ ಬೆಂಕಿಯನ್ನ ಸಿಂಪಡಿಸೋದು ಅಂತ. ಬೆಂಕಿಯನ್ನ ಹೇಗ್ ಸಿಂಪಡಿಸ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಬೆಂಕಿಯನ್ನ ಕೈಗೆ ತಗೊಂಡು ಬೆಂಕಿಯನ್ನ ಬೇರೆಯವ್ರ ಮೇಲೆ ಹಾಕ್ಲಿಕ್ಕೆ ಆಗತ್ತ? ನೀರ್ ಹಾಕೋತರ ಬೇರೆಯವ್ರ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಬರಲ್ಲ. ನಾವ್ ಅನ್ಬೋದು ದೃಷ್ಟಿ ಎಲ್ಲ ತೆಗಿಬೇಕಾದ್ರೆ ಬೆಂಕಿಯಿಂದ ಹೀಗೆ ನೀರನ್ನ ಸಿಂಪಡಿಸೋದದು, ಬೆಂಕಿಯ ಮುಖಾಂತರ ನೀರನ್ನ ಸಿಂಪಡಿಸೋದಷ್ಟೇ. ಬೆಂಕಿಯನ್ನ ಯಾರು ಸಿಂಪಡಿಸಲ್ಲ ನಮ್ಮ ಮೈ ಮೇಲೆ ಬೀಳೋ ತರ. ಅಂತೂ ಬೆಂಕಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಸಿಂಪಡಿಸೋದು ಅಸಂಭಾವಿತ. ಆದ್ರಿಂದ ಜಲೇನ ಸಿಂಚತಿ ಎಂದಾಗ ಸರಿ, ಜಲ ಅನ್ನೋ ಶಬ್ದ ಇದೆ, ಸಿಂಚತಿ ಅನ್ನೋ ಶಬ್ದ ಇದೆ. ಸಿಂಚನ, ಸೇಚನ ಅನ್ನೋದೇ ಸಿಂಚತಿ ಅಂತ ಆಗಿದೆ. ಅಲ್ಲಿ ಜಲೇನ ಸಿಂಚತಿ ಅನ್ನೋದು ಜಲ ಶಬ್ದದ ಅರ್ಥಕ್ಕೂ ಸಿಂಚತಿ ಅನ್ನೋ ಶಬ್ದದ ಅರ್ಥಕ್ಕೂ ಪರಸ್ಪರ ಸಂಬಂಧ ಇದೆ. ಈ ಸಂಬಂಧ ಜ್ಞಾನ ನಮಗೆ ಆ ಜಲೇನ ಸಿಂಚತಿ ಅನ್ನೋ ವಾಕ್ಯ ಕೇಳಿದವನಿಗೆ ಬರುತ್ತೆ. ಆದರೆ ವನ್ಹಿನ ಸಿಂಚತಿ ಅಂತ ಹೇಳಿದಾಗ ಆ ಜ್ಞಾನ ಬರಲ್ಲ. ಯಾಕೆಂದ್ರೆ ವನ್ಹಿಗೂ ಆ ಸೇಚನ, ಆ ಎರಡಕ್ಕೂ ಪರಸ್ಪರ ಸಂಬಂಧ ಇಲ್ಲ. ಸೇಚನ ಅದು ನೀರಿನ ಸೇಚನ ಮಾಡ್ಬೋದು ಹೊರತು ವನ್ಹಿಯ ಸೇಚನ ಮಾಡ್ಲಿಕ್ಕೆ ಬರಲ್ಲ ಅಂತ. ಹೀಗೆ ಯಾವುದೇ ಒಂದು ವಾಕ್ಯ ಇರಲಿ, ಆ ವಾಕ್ಯದ ಉದ್ದೇಶ ಏನು ಅಂದ್ರೆ ಆ ವಾಕ್ಯದಲ್ಲಿ ಬಳಸಿದ ಪದಗಳ ಅರ್ಥಗಳಿಗೆ ಸಂಬಂಧ ಹೇಳ್ಬೇಕು. ಆ ಸಂಬಂಧಗಳನ್ನ ಹೇಳಿ ಅದರ ಜ್ಞಾನ ತಂದು ಕೊಡ್ಬೇಕು ಆ ವಾಕ್ಯ, ಆಗ ಮಾತ್ರ ಅದು ಸಾರ್ಥಕ. ಈಗ ಮೇರುಹು ಸರ್ಷಪಃ ಅಂತ ಒಂದು ವಾಕ್ಯ ಒಬ್ಬ ಬಳಸ್ತಾರೆ. ಇದೆಲ್ಲ ಈ ವಿಷಯ ಮುಂದೆ ಏನು ಹೇಳ್ತೀನಿ ಅದನ್ನ ತಿಳಿಯೋ ಮುಂಚೆ ಇಷ್ಟೆಲ್ಲ ಗೊತ್ತಿರ್ಬೇಕು ನಮ್ಗೆ. ಮೇರುಹು ಸರ್ಷಪಃ ಅಂತ ಒಬ್ಬ ಬೆಳೆಸ್ತಾನೆ. ಇದಕ್ಕೇನರ್ಥ? ಮೇರು ಅಂದ್ರೆ ಮೇರು ಪರ್ವತ. ಮೇರು ಪರ್ವತ ಎಷ್ಟು ದೊಡ್ಡದು? ಅದು ಸರ್ಷಪದಷ್ಟು. ಸರ್ಷಪ ಅಂದ್ರೆ ಸಾಸಿವೆ ಅಂತ ಅರ್ಥ. ಸಾಸಿವೆ ಕಾಳು ನಮಗ್ ಗೊತ್ತಿದೆ. ಸಾಸಿವೆ ಕಾಳು ಎಷ್ಟು ಪುಟ್ಟದ್ದು,
ಮೇರು ಪರ್ವತ ಅದು ಸರ್ಷಪ ಅಂತ ಹೇಳ್ತಾರೆ. ಅದು ಸಂಭಾವಿತನ, ಅದು ಅತ್ಯಂತ ಅಸಂಭಾವಿತ, ಇದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೇರು ಪರ್ವತ ಎಲ್ಲಿ, ಸರ್ಷಪ ಎಲ್ಲಿ, ಸಾಸಿವೆ ಕಾಳಲ್ಲಿ. ಮೇರು ಸರ್ಷಪ ಅಂತ ಹೇಳಿದ್ರೆ ಆ ವಾಕ್ಯದಿಂದ ಅರ್ಥಜ್ಞಾನ ಬರುತ್ತಾ? ಸರಿಯಲ್ಲ. ಆದ್ರಿಂದ ಯಾವುದೇ ಒಂದು ವಾಕ್ಯವನ್ನ ಪ್ರಯೋಗ ಮಾಡಿದಾಗ್ಲೂ ಕೂಡ ಆ ವಾಕ್ಯದಲ್ಲಿ ಯಾವ ಶಬ್ದನ ಬಳಸಿದೀವಿ ಆ ಶಬ್ದಗಳ ಅರ್ಥಗಳಿಗೆ ಪರಸ್ಪರ ಸಂಬಂಧ ಇರಬೇಕು. ಆ ಸಂಬಂಧಕ್ಕೆ ತೊಂದರೆ ಇದ್ರೆ ಆ ವಾಕ್ಯದಿಂದ ಅರ್ಥಜ್ಞಾನ ನಮ್ಗೆ ಆಗಲ್ಲ, ಜ್ಞಾನ ಬರಲ್ಲ. ಈಗ ಇದೆಲ್ಲ ಇರ್ಲಿ, ವಾಕ್ಯದಿಂದ ನಮಗೆ ಏನ್ ಗೊತ್ತಾಗತ್ತೆ? ಪರಸ್ಪರ ಅರ್ಥಗಳಲ್ಲಿರುವಂತಹ ಸಂಬಂಧ ಗೊತ್ತಾಗತ್ತೆ ಅಂತೆಲ್ಲ ಹೇಳ್ತಾ ಬಂದ್ವಿ. ಆದ್ರೆ ನಮ್ಮ ಪ್ರಶ್ನೆ ಏನಂದ್ರೆ, ಈ ಸಂಬಂಧ ಜ್ಞಾನ ಏನ್ ಬರುತ್ತಲ್ಲ, ಎರಡು ವಸ್ತುಗಳಲ್ಲಿರೋ ಸಂಬಂಧವನ್ನ ಏನ್ ತಿಳ್ಕೊಳ್ತೀವಲ್ಲ, ಈ ಸಂಬಂಧವನ್ನ ತಿಳಿಸುವಂತ ಪದ ಯಾವುದು ಅಂತ ಪ್ರಶ್ನೆ. ಯಾವ್ದಾರ ಒಂದು ಶಬ್ದ ಉಂಟಾ ಅಂತ ಪ್ರಶ್ನೆ. ಎಲ್ಲಾ ದಾರ್ಶನಿಕರು ತಾವು ಸಂಬಂಧವನ್ನ ತಿಳಿಸ್ಲಿಕ್ಕೆ ಯಾವ ಶಬ್ದನೂ ಇಲ್ಲ ಅಂತಾನೆ ಎಲ್ಲರ ವಾದ. ಎಲ್ಲರೂ ಅಂತಂದ್ರೆ ಈಗ ಹೇಳುವಂತ ಅನೇಕ ದಾರ್ಶನಿಕರು. ಕೆಲವರು ಆಗ್ಬೇಕಾದ್ರೆ ಸಂಬಂಧ ಹೋಗ್ತಾರೆ, ಶಬ್ದನೇ ಸಂಬಂಧವನ್ನು ತಿಳಿಸ್ಕೊಳ್ಳೋದು, ಬೇರೆ ಅದಕ್ಕೆ ಉಪಾಯ ಇಲ್ಲ. ಉದಾಹರಣೆಗೆ ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಇದೆ. ನದಿ ಶಬ್ದಕ್ಕೆ ಅರ್ಥ ನದಿ ಅಂತ ಅರ್ಥ, ತೀರ ಅನ್ನೋದಕ್ಕೆ ದಡ ಅಂತ ಅರ್ಥ. ಅಂದ್ರೆ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಇದೆ, ಆದ್ರೆ ಸಂಬಂಧ ಇದೆ. ನದಿಗೂ ತೀರಕ್ಕೂ ಸಂಬಂಧ ಇದೆ. ಅಥವಾ ಈ ವಾಕ್ಯ ಇಟ್ಕೊಳ್ಳೋಣ, ಇದಕ್ಕಿಂತ ನಿಮ್ಗೆ ಅನುಭವಕ್ಕೆ ಬರೋದಿದ್ರೆ, ದಶರಥಸ್ಯ ಪುತ್ರ ರಾಮ ಅಥವಾ ದಶರಥಸ್ಯ ರಾಮ ಸ್ಮರಣೀಯ. ದಶರಥನ ರಾಮನನ್ನ ಸ್ಮರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದಶರಥನ ರಾಮ ಅಂದ್ರೆ ದಶರಥ ಶಬ್ದ ದಶರಥನ ಬಗ್ಗೆ ಹೇಳಾಯ್ತು, ರಾಮನ ಬಗ್ಗೆ ರಾಮ ಶಬ್ದ ಹೇಳಾಯ್ತು. ದಶರಥನಿಗೂ ರಾಮನಿಗೂ ಏನು ಸಂಬಂಧ? ಅವನ್ ತಂದೆ ಇವನ ಮಗ, ತಂದೆ ಮಗ ಸಂಬಂಧ ಇದೆ. ಈ ಸಂಬಂಧ ಹೇಳುವಂತ ಶಬ್ದ ಯಾವ್ದಾರಲ್ಲಿ ಇದೆಯಾ? ಇಲ್ಲ. ಆದ್ರೆ ಸಂಬಂಧ ಗೊತ್ತಾಗ್ತಾ ಇದೆ. ಹೇಗ್ ಗೊತ್ತಾಯ್ತು ಅಂದ್ರೆ, ರಾಮ ದಶರಥ ಅಂತ ಎರಡು ಶಬ್ದ ಹೇಳಿದ ಮೇಲೆ ನಮ್ಗೆ ಅರ್ಥಾತ್ ಗೊತ್ತಾಗತ್ತೆ, ದಶರಥನ ಮಗ ತಾನೇ ರಾಮ. ಅದನ್ನೇನ್ ಬಾಯ್ ಬಿಟ್ಟು ಹೇಳೋದಿದೆ? ಸಂಬಂಧ, ಇವನ್ ತಂದೆಯ ಮಗ ಅನ್ನೋ ಸಂಬಂಧ ಇದೆ ದಶರಥ ರಾಮನಿಗೆ ಅಂತ ತಿಳಿಸ್ಲಿಕ್ಕೆ ಒಂದ್ ಪದ ಬೇಕಾ ಅಂತ ನಾವ್ ಹೇಳ್ತೀವಿ. ಈ ರೀತಿ ಹೇಳೋದು ತಪ್ಪು. ನಮ್ಮ ಪ್ರಕಾರ ಏನು, ರಾಮ ಅನ್ನೋ ಶಬ್ದ ಹೇಳಿದ ಕೂಡ್ಲೆ ರಾಮನಿಗೆ ಸಂಬಂಧಪಟ್ಟವನ್ ಯಾರೋ ಒಬ್ಬ ಇದ್ದಾನೆ. ಅವನ್ ಯಾರು? ದಶರಥ, ತಂದೆ ಅಂತ ಅರ್ಥ. ದಶರಥ ಅಂದ ಕೂಡ ಅವನಿಗೆ ಸಂಬಂಧಪಟ್ಟವನ್ ಇದ್ದಾನೆ, ಅದು ಆ ಶಬ್ದದಿಂದಲೇ ಗೊತ್ತಾಗುತ್ತೆ. ಅದು ಯಾರು? ರಾಮ ಅಂತ ಶಬ್ದ ಬಳಸಿದಾಗ ಗೊತ್ತಾಯ್ತು. ಹಾಗಾದ್ರೆ ಯಾವುದೇ ಶಬ್ದವನ್ನ ಬಳಸದಾಗಲೇ ಆಗ್ಲೇ ನಮಗೆ ಇನ್ನೊಂದು ಸಂಬಂಧದ ಜ್ಞಾನ ಬರುತ್ತೆ. ಆದ್ರಿಂದ ನೀವು ಸಂಬಂಧವನ್ನ ತಿಳಿಸುವಂತ ಯಾವುದೇ ಒಂದು ಉಪಾಯನೇ ಇಲ್ಲ ಅಂತ ಹೇಳ್ಬೇಡಿ. ಸಂಬಂಧ ತಿಳಿಸುವಂತ ಒಂದು ಉಪಾಯ ಇದೆ, ಅದು ಯಾವುದು? ಶಬ್ದಗಳೇ. ಶಬ್ದಗಳೇ ತಮ್ಮ ತಮ್ಮ ಅರ್ಥಗಳ ಸಂಬಂಧವನ್ನು ಕೂಡ ತಿಳಿಸ್ತಾ ಇದೆ ಅಂತ ಒಪ್ಬೇಕು. ಇದನ್ನ ಇಲ್ಲಿ ಯದಿ ಅನ್ವಯಸ್ಯ ಶಬ್ದಾರ್ಥತ್ವಂ, ಶಬ್ದದ ಅರ್ಥ ಸಂಬಂಧ ಅಂತ ಒಪ್ಪದೇ ಇದ್ರೆ ಸಂಬಂಧ ತಿಳಿಯೋದಾದ್ರೂ ಹೇಗೆ? ಯಾವುದೇ ಉಪಾಯ ಇಲ್ಲ ಅಂತ ಅದಕ್ಕೆ ವಿವರಿಸ್ತಾರೆ ಸ್ವಲ್ಪ. ತಥಾಹಿ ಅಂತ ಬಿಡಿಸ್ತಾರೆ. ಅನ್ವಯ ಜ್ಞಾನಾತ್ ಪೂರ್ವಭಾವಿತ್ವೇನ ವಾದಿಭಿ ಅಂಗೀಕೃತತ್ವೇನ ವಾ ಪ್ರಸಕ್ತಾನಿ ತಾವತ ಏತಾನಿ. ಅಂದ್ರೆ ಈ ವಾಕ್ಯವನ್ನ ಪ್ರಯೋಗ ಮಾಡ್ತೀವಿ, ವನ್ಹಿನ ಸಿಂಚತಿ, ಬೆಂಕಿಯಿಂದ ಸಿಂಪಡಿಸ್ಬೇಕು ಅಂತ ಒಬ್ಬ ವಾಕ್ಯ ಪ್ರಯೋಗ ಮಾಡಿದ. ಈ ವಾಕ್ಯ ಪ್ರಯೋಗ ಮಾಡಿದ ಮೇಲೆ ಆ ವಾಕ್ಯ ಕೇಳ್ತಾನಲ್ಲ ಒಬ್ಬ ವ್ಯಕ್ತಿ, ಕೇಳಿದವನ್ ಏನ್ ಅರ್ಥ ಮಾಡ್ಕೊಳ್ತಾನೆ? ಬೆಂಕಿಯನ್ನ ಸಿಂಪಡಿಸೋದು ಹೇಗೆ ಅಂತ. ಸಹಜವಾಗಿ ಅವನಿಗೆ ಆ ಜ್ಞಾನ ಬಂದೇ ಬರುತ್ತೆ. ಅವನಿಗೆ ಚೆನ್ನಾಗಿ ವನ್ಹಿನ ಸಿಂಚತಿ ಅನ್ನೋ ಪದಗಳ ಅರ್ಥ ಜ್ಞಾನ ಇದ್ರೆ. ಈ ವಾದಿಗಳೆಲ್ಲ ಏನ್ ಮಾಡ್ತಾರೆ, ಯಾವುದೇ ಒಂದು ವಾಕ್ಯವನ್ನ ಬಳಸಿ ಒಬ್ಬನಿಗೆ ಜ್ಞಾನ ಬರುವ ಮುಂಚೆ ಏನೇನಿರತ್ತೆ, ಈಗ ಒಂದು ಮಡಿಕೆ ಆಗ್ಬೇಕು ಅಂದ್ರೆ ಮೊದಲು ಕೋಲಿರ್ಬೇಕು, ಮಣ್ಣಿರ್ಬೇಕು, ಒಬ್ಬ ಕುಲಾಲ ಆ ಮಡಿಕೆ ಮಾಡೋನ್ ಬರ್ಬೇಕು, ಅಥವಾ ಬಟ್ಟೆ ತಯಾರಾಗಬೇಕು ಅಂದ್ರೆ ಬಟ್ಟೆನ ಹೊಲಿಯೋನು ಎಲ್ಲರೂ ಕೂಡ ಇರ್ಬೇಕು. ಅದಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಬೇಕು. ಹಾಗಾದ್ರೆ ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಅದಕ್ಕೆ ಏನೇನ್ ಬೇಕು ಅದೆಲ್ಲ ಮೊದಲು ಇದ್ರೆ ಮಾತ್ರ ಆ ಕೆಲಸ ಆಗೋದು. ಸುಮ್ನೆ ಆಗಲ್ಲ. ಪರೀಕ್ಷೆಗೆ ಹೋಗಿ ಸುಮ್ನೆ ಕೂತ್ ಬರದೆ 100 ಮಾರ್ಕ್ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಅದಕ್ ಬೇಕಾದ ಓದನ್ನ, ಅಧ್ಯಯನವನ್ನ ಮೊದಲಿಂದ ಒಂದ್ 6-7 ತಿಂಗಳಿಂದ ಮಾಡಿರ್ಬೇಕು. ಅಷ್ಟೆಲ್ಲ ಮಾಡಿದ್ರೆ ಪರೀಕ್ಷೆಯಲ್ಲಿ 100 ಬರ್ಬೋದು, ಬರ್ದೇನೋ ಇರ್ಬೋದು, ಅದ್ ಬೇರೆ ವಿಷಯ. ಅಂದ್ರೆ ಮೊದಲು ಸಿದ್ಧತೆ ಎಲ್ಲ ಇತ್ತು ಅಂತ ಆದ್ರೆ, ಆ ಹುಟ್ಲಿಕ್ಕೆ, ಆ ಕಾರ್ಯ ಆಗ್ಲಿಕ್ಕೆ ಬೇಕಾದ ಕಾರಣಗಳೆಲ್ಲ ಮೊದಲಿಗೆ ಇತ್ತು ಅಂತ ಆದ್ರೆ ಆಗ ಮಾತ್ರ ಆ ಕಾರ್ಯ ಆಗತ್ತೆ, ಇಲ್ಲ ಅಂದ್ರೆ ಆ ಕಾರ್ಯ ಆಗಲ್ಲ. ಹಾಗೆ ಎಲ್ಲೂ ಕೂಡ ವಾಕ್ಯವನ್ನ ಬಳಸದ ಮೇಲೆ ಒಬ್ಬ ವ್ಯಕ್ತಿ ಅದರಿಂದ ನಾವು ತಿಳಿಬೇಕು ಅಂತ ಆದ್ರೆ ಎಲ್ಲ ವಸ್ತುಗಳ ಸಂಬಂಧವನ್ನ ಆಗಲು ನಮಗೆ ಉಪಾಯಗಳು ಮೊದಲೇ ಇರಬೇಕು. ಆದ್ರೆ ಆ ಉಪಾಯಗಳು ಯಾವುದು ಅಂತ ನಾವು ಗಮನಿಸ್ಬೇಕು. ಅದು ಯಾವ ಉಪಾಯ? ಅದು ಪದಗಳ ಶಬ್ದಗಳೇ ಹೇಳತ್ತಾ ಅಥವಾ ಒಬ್ಬ ವಕ್ತ? ಈಗ ನೋಡಿ, ಒಂದು ವಾಕ್ಯ ಹೇಳೋ ಮುಂಚೆ ಯಾರ್ಯಾರು ಇರ್ತಾರೆ ಯೋಚನೆ ಮಾಡಿ.
ಈಗ ನನಗೆ ನದಿ ತೀರೆ ಪಂಚಫಲಾನಿ ಸಂತಿ ಅನ್ನೋ ವಾಕ್ಯ ಕಿವಿಗ್ ಬೀಳ್ಲಿಲ್ಲ. ನನಗೆ ಕಿವಿಗ್ ಬಿದ್ದಿದ್ ಯಾವಾಗ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ಮಾತನಾಡಿದ್ರೆ ನನ್ನ ಕಿವಿಗೆ ಬೀಳತ್ತೆ. ಕಿವಿಗೆ ಆ ವಾಕ್ಯಗಳು ಬಿದ್ದಾಗ ಆಮೇಲೆ ನಾನು ಅದರ ಅರ್ಥವನ್ನು ನಾನು ತಿಳ್ಕೊಳ್ತೀನಿ, ಸಂಬಂಧ ಇದೆ ಅರ್ಥಗಳಿಗೆ ಅಂತ. ಹಾಗಾದ್ರೆ ಒಬ್ಬ ವಾಕ್ಯ ಪ್ರಯೋಗ ಮಾಡೋ ಮುಂಚೆ ಯಾರಿರ್ತಾನೆ? ಅವನು ಹೇಳೋನೊಬ್ಬ ಇರ್ತಾನೆ. ಮತ್ತೆ ಅವನು ಬಳಸುವಂತ ಶಬ್ದಗಳಿರತ್ತೆ. ಅವನು ಒಂದಿಷ್ಟು ವಾಕ್ಯ ಪದಗಳನ್ನ ಬಳಸ್ತಾನೆ. ನದಿ ತೀರೆ ಪಂಚ ಫಲಾನಿ ಸಂತಿ ಪದಗಳನ್ನು ಬಳಸ್ತಾನೆ. ಆ ಪದಗಳು ಬಳಸಿದ ಮೇಲೆ ಆ ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇದೆ, ಅದು ಕೂಡ ಆಮೇಲೆ ಇರುತ್ತೆ. ಅಥವಾ ವಾಕ್ಯ, ಒಂದು ಸಮಗ್ರ ವಾಕ್ಯ, ನದಿ ತೀರೆ ಪಂಚಫಲಾನಿ ಸಂತಿ ವಾಕ್ಯ, ಅಥವಾ ವಾಕ್ಯದ ಕೊನೆ ಅಕ್ಷರ, ವಾಕ್ಯ ಅಂತ್ಯ ವರ್ಣ ಅಂತ ಹೇಳ್ತೀವಿ. ಇನ್ನು ವರ್ಣಮಾಲ ಅಂದ್ರೆ ಅಕ್ಷರಮಾಲೆ. ಅಂದ್ರೆ ನದಿ ತೀರ ಅಂದ್ರೆ ನದಿ ಅನ್ನೋಲ್ಲಿ ಎಷ್ಟು ಅಕ್ಷರ ಇದೆ? ನ, ಆ, ದಕಾರ, ಈಕಾರ. ತೀರ ಅನ್ನೋಲಿ ತಕಾರ, ಈಕಾರ. ರೇ ಅನ್ನೋಲಿ ರ, ಈ, ಇದೆಲ್ಲ ಅಕ್ಷರಗಳಿದೆ. ಅಥವಾ ಸ್ಫೋಟ ಅಂತ ಒಂದು ಹೇಳ್ತಾರೆ. ಸ್ಫೋಟ ಅಂತ ಅದು ವಾಕ್ಯವನ್ನ ಕೇಳಿದಾಗ ಒಂದು ಸ್ಫೋಟ ಅಂತ ಒಂದು ಹುಟ್ಟತ್ತಂತೆ. ಅದ್ರ ಬಗ್ಗೆ ಎಲ್ಲ ವಿವರಣೆ ಮುಂದೆ ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ ಅದನ್ನ. ಶ್ರೋತಾವ, ಕೇಳೋನೊಬ್ಬ ಇರ್ತಾನೆ. ಅಂದ್ರೆ ಎಷ್ಟಾಯ್ತು? 8 ಹೇಳ್ತಾರೆ ಇಲ್ಲಿ. ಒಂದು ಶ್ರೋತ, ಆಮೇಲೆ ಹಿಂದಿಂದ ಬಂದ್ರೆ ಶ್ರೋತ, ಸ್ಫೋಟ, ವರ್ಣಮಾಲೆ, ವರ್ಣ, ಅದು ವಾಕ್ಯದ ಕೊನೆಗಿರೋ ವರ್ಣ, ವಾಕ್ಯ, ಪದಾರ್ಥ, ವಕ್ತ, ಪದ. ಇಷ್ಟಿದೆ, 8 8ಕ್ಕೆ ಏನರ್ಥ ಮತ್ತೊಮ್ಮೆ ಗಮನಿಸೋಣ. ಮೊದಲೇನಿರುತ್ತೆ ಅಂದ್ರೆ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇರೋದು? ಒಂದು ವಾಕ್ಯ ಕೇಳ್ತೀವಿ ನಾವು, ರಾಮ ಕಾಡಿಗೆ ಹೋದ ಅನ್ನೋ ವಾಕ್ಯ ಕೇಳ್ತೀವಿ. ರಾಮಃ ವನಂ ಗಚ್ಚತಿ ಅಂತ ವಾಕ್ಯ ಕೇಳ್ತೀವಿ. ಈ ವಾಕ್ಯ ಕೇಳೋದ್ರ ಮುಂಚೆ ಏನೇನಿತ್ತೋ ಅದನ್ನ ಹೇಳ್ಬೇಕು ಕಾರಣ ಅಂತ. ಈಗ ನನಗ್ ಕಾರಣ ಯಾರು? ನಾನೇ ಕಾರಣ ಅಂತ ಹೇಳಿಕ್ ಬರತ್ತಾ? ಇಲ್ಲ, ನಾನು ಬರ್ಲಿಕ್ಕೆ ನಮ್ಮ ತಂದೆ ತಾಯಿ ಕಾರಣ. ನಮ್ಮ ತಂದೆ ಏನ್ ಹೇಳ್ತಾರೆ? ತಂದೆ ಹೇಳ್ತಾರೆ ಇಲ್ಲ ನಾನು ಬರ್ಲಿಕ್ಕೆ ಯಾರು ಕಾರಣ ಅಂತ ಅವ್ರು ಪ್ರಶ್ನೆ ಮಾಡ್ಕೊಂಡು ನನ್ನ ತಂದೆ ಕಾರಣ ಅಂತ ಹೇಳ್ತಾರೆ. ಯಾವತ್ತು ತಮಗ್ ತಾವೇ ಕಾರಣ ಆಗಲ್ಲ, ಇನ್ನೊಬ್ರು ಕಾರಣ ಆಗ್ಬೇಕು. ಯಾವ ವಸ್ತು ಹುಟ್ಟತ್ತೋ ಅದರ ಮುಂಚೆ ಅದ ಕಾರಣ ಇರ್ಬೇಕು. ನಾವು ಬರೋ ಮುಂಚೆ ನಮ್ಮ ತಂದೆ ತಾಯಿ ಇದ್ರು, ಅವ್ರು ಬರೋ ಮುಂಚೆ ಅವ್ರ ತಂದೆ ತಾಯಿ ಇದ್ರು, ಹೀಗೆ ಹೇಳ್ತಾ ಹೋಗ್ತೀವಿ. ಹಾಗೆ ಮಡಿಕೆ ಆಗ್ಬೇಕು ಅಂದ್ರೆ ಅದ್ರ ಮುಂಚೆ ಒಂದಿಷ್ಟು ಇರ್ಬೇಕು, ಅದಿದ್ರೆ ಮಡಿಕೆ ಆಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಹಾಗೆ ಒಂದು ವಾಕ್ಯ ಕೇಳಿದಾಗ ನಮಗೆ ಸರಿಯಾಗಿ ಅರ್ಥ ತಿಳಿಬೇಕು ಅಂತ ಆದ್ರೆ ಮೊದಲು ಏನೇನ್ ಇರ್ಬೇಕು? ಏನೇನ್ ಇದ್ದಾಗ ಬರುತ್ತೆ ಅಂದ್ರೆ ಒಬ್ಬ ಹೇಳೋನ್ ಇರ್ಬೇಕು, ಒಂದ್ ವಾಕ್ಯ ಹೇಳೋನ್ ಇರ್ಬೇಕು, ಮತ್ತೊಬ್ಬ ಕೇಳೋನ್ ಇರ್ಬೇಕು, ಮತ್ತೆ ಅವನು ಹೇಳ್ಬೇಕು. ಸುಮ್ನೆ ಕೂತ್ರೆ ಮೌನವಾಗಿ ಉಪಯೋಗ ಇಲ್ಲ. ಅವನೊಂದು ಶಬ್ದ ಬಳಸ್ಬೇಕು, ಪದ ಬಳಸ್ಬೇಕು, ವಾಕ್ಯ ಬಳಸ್ಬೇಕು. ವಾಕ್ಯ ಬಳಸಿ ಕೊನೆಯ ಅಕ್ಷರ ಅವನ್ ಕಿವಿಗ್ ಬೀಳ್ಬೇಕು, ವಾಕ್ಯದ ಕೊನೆ ಅಕ್ಷರ. ಅಷ್ಟೇ ಅಲ್ಲ, ಶಬ್ದ ಹೇಳಿದ್ಮೇಲೆ ಅರ್ಥ ಗೊತ್ತಾಗ್ಬೇಕಲ್ಲ, ಅರ್ಥ ಹೇಳಿರ್ಬೇಕು, ಅರ್ಥ ಇರ್ಬೇಕು. ಅಥವಾ ವರ್ಣಮಾಲೆ ಇರ್ಬೇಕು. ಸುಮ್ನೆ ಏನೋ ಪಕ್ಷಿ ತರನೋ ಪ್ರಾಣಿಗಳ ತರನೋ ಧ್ವನಿ ಮಾಡಿದ್ರೆ ಯಾರಿಗಾರು ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ಬೇಡ, ಈ ವಾಕ್ಯ ಹೇಳಿದ್ರು ಕೆಲವು ಸಲ ಅರ್ಥ ಆಗಲ್ವಂತೆ. ಯಾಕಂದ್ರೆ ವಾಕ್ಯ ಹೇಳಿದ ಮೇಲೆ ಒಂದೇನೋ ಆಗ್ಬೇಕು, ಸ್ಫೋಟ ಅಂತ ಕರೀತಾರೆ. ಆ ಸ್ಫೋಟ ಅಂತ ಬಂದ್ರೆ ಅದುವಾಗ ಮಾತ್ರ ನಮ್ಗೆ ವಾಕ್ಯ ಕೇಳಿದವನ್ಗೆ ಅರ್ಥ ಆಗೋದು. ಅಂದ್ರೆ ಶಾಸ್ತ್ರದಲ್ಲಿ ಯಾವ ಚರ್ಚೆಗೆ ಬಂದಿದ್ದಾರೆ ಅಂತಂದ್ರೆ, ಒಬ್ಬ ಒಂದು ವಾಕ್ಯವನ್ನ ಕೇಳ್ತಾನೆ ಅಂದ್ರೆ, ನಾವೆಲ್ಲ ಮಾತಾಡ್ತಾ ಇರ್ತೀವಿ ಬೆಳಗ್ಗೆ ಅಂದ್ ರಾತ್ರಿ, ಶಬ್ದಗಳನ್ನು ಹೇಳ್ತಾನೆ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಒಂದೊಂದು ವಾಕ್ಯ ಹೇಳಿದಾಗ ನಮಗೆ ಏನೇನು ತಿಳಿತಾ ಇದೆಯಲ್ಲ, ಈ ತಿಳಿಬೇಕಾದ್ರೆ ಮೊದಲು ಏನೇನ್ ಕಾರಣ, ಅದಕ್ಕೆ ಏನೇನು ಬೇಕು ಅನ್ನೋ ಒಂದು ಸೂಕ್ಷ್ಮ ವಿಚಾರ ಶಾಸ್ತ್ರದಲ್ಲಿ. ಇದ್ರ ಬಗ್ಗೆ ತುಂಬಾ ಗೊಂದಲ ಮಾಡಿದ್ದಾರೆ ಬೇರೆ ದಾರ್ಶನಿಕರು. ಎಲ್ಲದಕ್ಕೂ ಉತ್ತರ ಕೊಟ್ಟು ನಮ್ಮ ಸಿದ್ಧಾಂತವನ್ನ ಸರಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಜಯತೀರ್ಥರು. ಅದ್ ಹೇಗ್ ಹೇಳ್ತಾರೆ, ಜಯತೀರ್ಥರ ವಿವರಣೆ ಹೇಗೆ, ಅದರ ಖಂಡನೆ ಹೇಗೆ, ಆಚಾರ್ಯರು ಹೇಗ್ ಹೇಳಿದ್ದಾರೆ, ಅದನ್ನ ಇವರು ಸೂಕ್ಷ್ಮ ದೃಷ್ಟಿಯಲ್ಲಿ ಹೇಗ್ ಬಿಡಿಸಿದ್ದಾರೆ, ಎಲ್ಲ ವಿಷಯಗಳನ್ನ ಮುಂದಿನ ಪಾಠಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಅವಾಗ ಭಾಗವತ ಪಾಠದಲ್ಲಿ ತಿಳಿಸಿದಂತೆ ನಾಳೆ ಪಾಠ ಇಲ್ಲ, ನಾಡಿದ್ದು ಪಾಠ ಅಂತ ಹೇಳ್ತಾ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರವಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಅರ್ಪಣೆ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ.